ಹಲೋ ನಾನು ಇವ್ನು ಕಂಟೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಪೋಸ್ಟ್ ಮಾಡೋದು ನಿಮಗೋಸ್ಕರ ರೆಡಿ ಆಗಿ ನೋಡ್ಕೊಂಡು ಬರೋಣ. ಯಾರೋ ಅಪರೂಪದ ಮುಳ್ಳಂದಿ ರಿಲೀಸ್ಗೆ ರೆಡಿ ಆಗಿರೋದ್ರಿಂದ ಈಗ 100% ಓಪನ್ ಆಗಿದೆ ಥಿಯೇಟರ್ಸ್. ಸೊ ಐ ಆಮ್ ಹೋಪಿಂಗ್ మీరు ಅಮ್ಮ ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ. ನೀವು ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ನಡೆಯಲೇ. ಮಳೆಯಲ್ಲಿ ಯೂರಿಯನ್ ಸಾಂಗು ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಅದು ಟಿವಿಲಿ ಬರ್ತದೆ, ನೋಡೋದ್ರಾಯ್ತು, ಐಡಿಯಾ ಬೇರೆ ಅದೇ ಹಮ್ಮಿಕೊಂಡು ನಡಿ. I was just getting back to my normal college life and everything, and suddenly I got this call from this production house apparently. ಬೆಳಗೆದ್ದು ಯಾರ ಮುಖವನ ಅಂತಾನೋ ಅದೃಷ್ಟನೋ ಮುಂದೆ ಕುಂತಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಮಾತಾಡ್ತೀನಿ ಕನ್ನಡ ಡೆಫಿನೆಟ್ಲಿ ಮಾತಾಡ್ತೀನಿ, ಬಟ್ ಇವಾಗ ಇಂಗ್ಲಿಷ್ ಪ್ಲೀಸ್. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತಮಿಳ್ கன்னடா ஈஸி, அதுவும் கஷ்டமா? நம்மள தமிழ்ல பாத்தீங்கன்னா எனக்கு ஏ ಲ್ಯಾಂಗ್ವೇಜ್ ಕರೆಕ್ಟಾ ವರಾದುங்க. ವೆರಿ ಗುಡ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಟ್ಸ್ ಲೈಕ್ ಚಲೋ ಬೋಲ್ ಕುಚ್ ಭಿ ಬೋಲ್. ಸಿನಿಮಾ ಆಗಿತ್ತು. ಸಿನಿಮಾ ರಶ್ಮಿಕಾ ಮಂದಣ್ಣಗೆ ದುಡ್ಡು ಕೊಡ್ತೀನಿ, ನಾನೇ ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ. ರಶ್ಮಿಕಾ ಮಂದಣ್ಣನ ಕರ್ಕೊಂಡ್ಬಂದು ಸಿನಿಮಾ ತೋರಿಸ್ಬಿಟ್ಟು ನಿಯತ್ತಾಗಿ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ರಿ ಸಾಕು. ಹಾಯ್ ಸರ್ ಕಮ್ ಆನ್ ಸ್ಟೇಜ್. ನೋ ಕಮ್ ನೋ. ರಕ್ಷಿತ್ ಸರ್ಗೆ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಸರ್. ನಿಮಗೆ ಒಂದು ಹುಡುಗಿ ಕೈ ಕೊಟ್ಟೋಗಿರ್ಬೋದು, ಒಂದು ಹೃದಯ ಕೈ ಕೊಟ್ಟಿರ್ಬೋದು, ಬಟ್ 7 ಕೋಟಿ ಕನ್ನಡಿಗರ ಹೃದಯ, ಅವ್ರ ಹೃದಯನ ಗೆದ್ದಿದ್ದೀರಾ ಬ್ರದರ್. ನಿಜವಾಗ್ಲೂ ಅಲ್ಟಿಮೇಟ್.